ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಡೆಯುವ ಪರೇಡ್ನಲ್ಲಿ ಪ್ರತಿ ರಾಜ್ಯದಿಂದಲೂ ಕೂಡ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಆಗಬೇಕು ಅನ್ನೋ ಹಿತಾಸಕ್ತಿ ಹಾಗೆ ಆಸಕ್ತಿ ಸಹಜವಾಗಿರುತ್ತೆ. ಹಾಗೆ ನಮ್ಮ ರಾಜ್ಯದಿಂದ ಪ್ರತಿನಿಧಿಸುವಂತಹ ಸ್ತಬ್ಧ ಚಿತ್ರ ನಿರಾಕರಣೆ ವಿಚಾರ ಕೇಂದ್ರ ಗೈಡ್ಲೈನ್ಸ್ ಬಗ್ಗೆ ಸರ್ಕಾರ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳುತ್ತೆ. ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದ ತೀರ್ಮಾನ ಇರುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಯಾವ ಟ್ಯಾಬ್ಲೂ ಕಳಿಸಬೇಕು ಅಂತ ಹೇಳಿ ಕೇಂದ್ರ ಕೊಟ್ಟಿರೋ ಗೈಡ್ಲೈನ್ಸ್ ಕೂಡ ನೋಡ್ಕೊಳ್ತೀವಿ, ಅದಾದ ನಂತರದಲ್ಲಿ ತೀರ್ಮಾನ ಅಂತ ತಿಳಿಸಿದ್ದಾರೆ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಅವ್ರೇನು ಗೈಡ್ಲೈನ್ಸ್ ಕಳಿಸಿದಾರೋ ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂಥ ತೀರ್ಮಾನಗಳು ಇರ್ತವೆ. ನಾವು ಈ ಬಾರಿ ಯಾವ ಟ್ಯಾಬ್ಲೋವನ್ನು ಕಳಿಸ್ಬೇಕು, ಯಾವುದರ ಬಗ್ಗೆ ನಾವು ಹೆಚ್ಚು ಇಡೀ ದೇಶದಲ್ಲಿ ಜನರಿಗೆ ಕರ್ನಾಟಕದ ಬಗ್ಗೆ ಗೊತ್ತಾಗುವಂಥದ್ದು ಯಾವುದಿರಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ. ಅವರೇನು ಗೈಡ್ಲೈನ್ಸ್ ಕಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ತೇವೆ. ಇದು ರೆಗ್ಯುಲರ್ ಆಗಿ ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ಬಿಟ್ಟು ಹೊರತಾಗಿ ಏನಾದರೂ ಗೈಡ್ಲೈನ್ಸ್ ಕೊಟ್ಟಿದ್ದರೆ ನನಗೆ ಗೊತ್ತಿಲ್ಲ. ಅದು ಅವ್ರೇನು ಗೈಡ್ಲೈನ್ಸ್ ಕಳಿಸಿದಾರೋ ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ.